ಬಂಧುಗಳೇ, ಎಲ್ರಿಗೂ ನಮಸ್ಕಾರ. 80ನೇ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು. ಈ ವರ್ಷ ನನಗೆ ತುಂಬಾ ಬೇಜಾರಾಗಿತ್ತು. ನಮ್ಮ ಮೈಸೂರಿನ ಅರಣ್ಯ ಇಲಾಖೆಯಲ್ಲಿ ಕಚೇರಿ ಏನಿದೆ ಅಲ್ಲಿ ಅಂಬೇಡ್ಕರ್ ಅವರ ಫೋಟೋನ ಹಿಡಿದೆ ಅಲ್ಲಿನ ಅಧಿಕಾರಿಗಳು ಅಂಬೇಡ್ಕರ್ ಅವ್ರಿಗೆ ಅಗೌರವನ್ನ ತರುವಂತ ಒಂದು ಕೆಲಸವನ್ನ ಮಾಡಿದ್ದಾರೆ. ಇದೇ ರೀತಿ ಕಳೆದ ಒಂದು 3-4 ವರ್ಷಗಳ ನ್ಯಾಯಾಧೀಶರು ಅಂಬೇಡ್ಕರ್ ಅವ್ರ ಫೋಟೋನ ಕೆಳಗಡೆ ಇಳಿಸಿದ್ರು. ಆದ್ರೆ ಇವರು ಕೆಳಗಡೆ ಇಳಿಸೋದ್ ಬೇಡ ಅಂದ್ಬಿಟ್ಟು ಫೋಟೋನೇ ಹಿಡಿದೆ ಅವರು ಪೂಜೆನ ಮಾಡಿ ಅಂಬೇಡ್ಕರ್ ಅವರ ಒಂದು ವ್ಯಕ್ತಿತ್ವಕ್ಕೆ, ಅವರ ಘನತೆ, ಗೌರವಕ್ಕೆ ಒಂದು ಚ್ಯುತಿ ತರುವಂತ ಕೆಲಸವನ್ನ ಮಾಡಿದ್ದಾರೆ. ಇದು ತುಂಬಾ ಖಂಡನೀಯವಾದ ವಿಚಾರ. ದಯವಿಟ್ಟು ಮೈಸೂರಿನಲ್ಲಿರುವ ಪ್ರಜ್ಞಾವಂತ ನಾಗರಿಕರು ಮತ್ತೆ ಕರ್ನಾಟಕದಲ್ಲಿರುವ ಎಲ್ಲಾ ಬಂಧು ಬಾಂಧವರು ಇದ್ರ ಬಗ್ಗೆ ಧ್ವನಿ ಎತ್ತಿ ಅಂಬೇಡ್ಕರ್ ಅವರ ಫೋಟೋನ ಇವರು ಹಿಡ್ದೆ ಯಾವ ರೀತಿ ಇವರು ಸ್ವತಂತ್ರ ದಿನಾಚರಣೆಯಲ್ಲಿ ಧ್ವಜಾರೋಹಣವನ್ನ ಮಾಡಿದ್ರು. ಮಹಾತ್ಮ ಗಾಂಧೀಜಿ ಅವ್ರ ಫೋಟೋ ಮಾತ್ರ ಇಟ್ಟಿದ್ದಾರೆ. ಬೇರೆ ಎಲ್ಲಾ ಸರ್ಕಾರಿ ಕಚೇರಿಗಳಲ್ಲಿರ್ಬೋದು, ಖಾಸಗಿ ಕಚೇರಿಗಳಲ್ಲಿರ್ಬೋದು, ಎಲ್ಲಾ ಕಡೆನೂ ಕೂಡ ಅಂಬೇಡ್ಕರ್ ಅವ್ರ ಫೋಟೋ ಮತ್ತೆ ಗಾಂಧೀಜಿ ಅವ್ರ ಫೋಟೋನ ಇಡ್ತಾರೆ. ಆದ್ರೆ ಮೈಸೂರಿನ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಈ ರೀತಿ ಅಂಬೇಡ್ಕರ್ ಅವ್ರ ಫೋಟೋನ ಇಡದೆ ಒಂದು ಕೆಲಸವನ್ನ ಮಾಡಿದ್ದಾರೆ. ನೋಡಿ, ಇಲ್ಲಿ ಅವರು ಸರಿಯಾಗಿ ಕೆಲಸನ ಮಾಡ್ತಾ ಇಲ್ಲ. ಈಗಾಗಲೇ ಇಲ್ಲಿ ಅರಣ್ಯ ಇಲಾಖೆ ಗಿಡಗಳು ಏನೇನಿದೆ ಅವೆಲ್ಲ ಸಾಯ್ತಾ ಇದೆ. ಅದಕ್ಕೆ ನೀರು ಹಾಕುವಂತ ಕೆಲಸನೂ ಮಾಡಿಲ್ಲ. ಸುಮಾರು ಒಂದು 7-8 ತಿಂಗಳಾಗಿರ್ಬೋದು ಇದಕ್ಕೆ ನೀರು ಹಾಕಿ. ಈ ಕೆಲಸನೂ ಸರಿಯಾಗಿ ಮಾಡ್ತಾ ಇಲ್ಲ. ಮತ್ತೆ ರಾಷ್ಟ್ರ ನಾಯಕರಿಗೂ ಕೂಡ ಇವರು ಒಂದು ಅಗೌರವವನ್ನ ತರಿಸಿದ್ದಾರೆ. ಅಂಬೇಡ್ಕರ್ ಅವರು ಅವರ ವೈಯಕ್ತಿಕ ಜೀವನಕ್ಕೆ ಜಾಸ್ತಿ ಆಸಕ್ತಿಯನ್ನ ಕೊಡದೆ ದೇಶದ ಹಿತಕ್ಕಾಗಿ ಅವರು ಶ್ರಮ ಪಟ್ಟಿರುವಂತ ಅಗ್ರಗಣ್ಯ ನಾಯಕ. ಅಂತ ನಾಯಕನಿಗೆ ಇವರು ಅವಮಾನ ಮಾಡಿರುವುದು ಖಂಡನೀಯ ಸಂಗತಿ. ದಯವಿಟ್ಟು ಇದ್ರ ಬಗ್ಗೆ ಎಲ್ಲರೂ ಧ್ವನಿ ಎತ್ತಿ ಅಲ್ಲಿನ ಯಾರು ಅಧಿಕಾರಿ ಇದ್ದಾರೆ, ಮುಖ್ಯ ಅಧಿಕಾರಿ, ಫೋಟೋನ ಹಿಡ್ದೆ ಈ ಒಂದು ಧ್ವಜಾರೋಹಣ ಕಾರ್ಯಕ್ರಮವನ್ನ ಮಾಡಿದ್ದಾರೆ. ಅದು ಅವ್ರಿಗೆ ಏನು ದ್ವೇಷ, ಅಸೂಹೆ ಇತ್ತು ಅಂಬೇಡ್ಕರ್ ಅವ್ರ ಬಗ್ಗೆ ಗೊತ್ತಿಲ್ಲ ನನಗೆ. ಅವರು ತಕ್ಷಣ ಸಸ್ಪೆಂಡ್ ಆಗ್ಬೇಕು. ಇಲ್ಲ ಅಂದ್ರೆ ಕರ್ನಾಟಕ ರಾಜ್ಯ ಸರ್ಕಾರ ಏನಿದೆ ಅವರು ಅಂಬೇಡ್ಕರ್ ವಿರೋಧಿ ಅನ್ನೋದು ನನ್ನ ಭಾವನೆ. ಇದ್ರ ಬಗ್ಗೆ ದಯವಿಟ್ಟು ಎಲ್ಲರೂ ಪ್ರಶ್ನೆ ಕೇಳಿ. ಮತ್ತೆ ಈ ರೀತಿ ತಪ್ಪುಗಳು ಮತ್ತೆ ಎಲ್ಲೂ ಯಾವುದೇ ಕಚೇರಿಗಳಲ್ಲಿ ಆಗ್ಬಾರ್ದು. ಆ ರೀತಿ ನೋಡ್ಕೊಳ್ಳೋಂತ ಒಂದು ಕೆಲಸ ಎಲ್ಲರೂ ಮಾಡ್ಬೇಕು ಅಂತ ಹೇಳ್ತೀನಿ. ವಿದ್ಯಾರ್ಥಿಗಳಿಗೆ ಸ್ಫೂರ್ತಿಯ ಮಾತುಗಳನ್ನಾಡಿದ ಮಾನ್ಯ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳಿಗೆ ತುಂಬು ಹೃದಯದ ಧನ್ಯವಾದಗಳು. ಕಾರ್ಯಕ್ರಮದ ಅಂತಿಮ ಘಟ್ಟ